ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ದೇವರ ನೈವೇದ್ಯಕ್ಕೆ ತುಳಸಿ ಯಾಕೆ ಶ್ರೇಷ್ಠ ಮತ್ತು ಅದರ ಮಹತ್ವವನ್ನು ತಿಳ್ಕೊಳ್ಳೋಣ. ನಮ್ಮ ಸನಾತನ ಧರ್ಮದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಗಿಡವೆಂದು ಪರಿಗಣಿಸಲಾಗುತ್ತೆ. ದೇವರಿಗೆ ನೈವೇದ್ಯ ಅರ್ಪಿಸುವಾಗ ತುಳಸಿ ದಳವನ್ನು ಇಡುವುದು ಕೇವಲ ಸಂಪ್ರದಾಯವಲ್ಲ, ಅದರ ಹಿಂದೆ ಆಧ್ಯಾತ್ಮಿಕ ಮಹತ್ವವೂ ಇದೆ. ವಿಷ್ಣು ಮತ್ತು ಕೃಷ್ಣನಿಗೆ ಅತ್ಯಂತ ಪ್ರಿಯ. ಪುರಾಣಗಳ ಪ್ರಕಾರ ತುಳಸಿ ದೇವಿಯು ಶ್ರೀ ಮಹಾವಿಷ್ಣುವಿನ ಅತ್ಯಂತ ಪ್ರಿಯ ಭಕ್ತಳಾಗಿದ್ದಳು. ಆದ್ದರಿಂದ ವಿಷ್ಣು, ಕೃಷ್ಣ ಹಾಗೂ ವಿಠ್ಠಲನಿಗೆ ಅರ್ಪಿಸುವ ಯಾವುದೇ ನೈವೇದ್ಯವು ತುಳಸಿ ದಳವಿಲ್ಲದೆ ಸಂಪೂರ್ಣವಾಗುವುದಿಲ್ಲ ಎಂದು ಹೇಳಲಾಗುತ್ತೆ. ನೈವೇದ್ಯವನ್ನು ಪವಿತ್ರಗೊಳಿಸುತ್ತದೆ. ಹೌದು, ದೇವರಿಗೆ ಅರ್ಪಿಸುವ ಆಹಾರದಲ್ಲಿ ಸಣ್ಣ ಪುಟ್ಟ ದೋಷಗಳಿದ್ದರೂ ತುಳಸಿ ದಳವನ್ನು ಸೇರಿಸಿದರೆ ಅದು ಶುದ್ಧವಾಗಿ ದೇವರ ಕೃಪೆಗೆ ಪಾತ್ರವಾಗುತ್ತದೆ ಎಂಬ ನಂಬಿಕೆ ಇದೆ. ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ತುಳಸಿಯಲ್ಲಿ ದೈವಿಕ ಶಕ್ತಿ ನೆಲೆಸಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ನೈವೇದ್ಯದ ಮೇಲೆ ತುಳಸಿ ಇಡುವುದರಿಂದ ಆ ಆಹಾರವು ಸಾತ್ವಿಕ ಗುಣವನ್ನು ಪಡೆದು ಮನೆಯವರಿಗೆ ಶುಭವನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಆರೋಗ್ಯದ ದೃಷ್ಟಿಯಿಂದಲೂ ಮಹತ್ವ. ತುಳಸಿಯಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಸಹಕಾರಿಯಾಗುತ್ತೆ. ಆದ್ದರಿಂದ ಪ್ರಸಾದದಲ್ಲಿ ತುಳಸಿ ದಳದ ಬಳಕೆ ಆರೋಗ್ಯಕ್ಕೂ ಒಳ್ಳೆಯದು. ದೇವರ ಅನುಗ್ರಹವನ್ನು ಪಡೆಯುವ ಸಂಕೇತ. ಭಕ್ತಿಯಿಂದ ಅರ್ಪಿಸಿದ ಒಂದು ತುಳಸಿ ದಳವು ದೇವರನ್ನು ಸಂತೋಷಪಡಿಸುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಭಕ್ತಿಯೇ ಮುಖ್ಯ, ತುಳಸಿ ಅದರ ಸಂಕೇತವಾಗಿದೆ. ದೇವರ ನೈವೇದ್ಯಕ್ಕೆ ತುಳಸಿ ಶ್ರೇಷ್ಠವಾಗಿರುವುದು ಅದು ಶ್ರೀ ಮಹಾವಿಷ್ಣುವಿಗೆ ಪ್ರಿಯವಾಗಿರುವುದರಿಂದ, ನೈವೇದ್ಯವನ್ನು ಪವಿತ್ರಗೊಳಿಸುವುದರಿಂದ ಮತ್ತು ದೈವಿಕ ಶಕ್ತಿಯ ಪ್ರತೀಕವಾಗಿರೋದ್ರಿಂದ. ಆದ್ದರಿಂದ ನಮ್ಮ ಹಿರಿಯರು ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಒಂದು ತುಳಸಿ ದಳವನ್ನು ತಪ್ಪದೇ ಇಡಲು ಹೇಳುತ್ತಾರೆ. ಒಂದು ತುಳಸಿ ದಳದಿಂದಲೂ ದೇವರ ಕೃಪೆ ಸಿಗುತ್ತದೆಯೇ ಎಂದು ಶಾಸ್ತ್ರಗಳು ಮಹಿಮೆಯನ್ನು ಸಾರುತ್ತೆ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.